ಆರೋಪಿ ನಟ ದರ್ಶನ್ ಜೈಲು ಸೇರಿ ನಾಳೆ ಬರೋಬ್ಬರಿ 2 ತಿಂಗಳಾಗುತ್ತೆ. ನಾಳೆಗೆ ದರ್ಶನ್ ದರ್ಬಾರ್ ಜೈಲು ಒಳಗಡೆ ಯಾವ ರೀತಿ ಇದೆ, ದರ್ಶನ್ ಮನ ಪರಿವರ್ತನೆ ಆಯ್ತಾ ಈ 2 ತಿಂಗಳಲ್ಲಿ, ಮೆತ್ತಗಾದ್ರ ಅನ್ನುವಂತಹ ಪ್ರಶ್ನೆ. ಆದರೆ ದರ್ಬಾರ್ ಜೋರಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಆಕ್ರೋಶ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಜೈಲ್ ಸಿಬ್ಬಂದಿಗೆ ಕಿಂಚಿತ್ತೂ ಮರ್ಯಾದೆಯನ್ನ ಕೊಡ್ತಾ ಇಲ್ಲವಂತೆ ದರ್ಶನ್. ಜೈಲಲ್ಲಿ ದರ್ಶನ್ ದಾದಾಗಿರಿಗೆ ಏನು ಕಾರಣ ಆಗಿದ್ರೆ ಯಾಕೆ ಇಷ್ಟರ ಮಟ್ಟಿಗೆ ದಾದಾಗಿರಿ, ಯಾರ ಕುಮ್ಮಕ್ಕಿನಿಂದ ದಾದಾಗಿರಿ, ಈ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡುವಂಥದ್ದು ಸಹಜ. ಇದು ರಿಪಬ್ಲಿಕ್ ಕನ್ನಡದ ಇನ್ಸೈಡ್ ಸ್ಟೋರಿ. ಜೈಲು ಒಳಗಡೆ ಏನು ನಡೀತಾ ಇದೆ, ದರ್ಶನ್ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಸಿಬ್ಬಂದಿಯ ಜೊತೆಗೆ ಅನ್ನೋದಕ್ಕೆ ಒಂದು ಇನ್ಸೈಡ್ ಡೀಟೇಲ್ಸ್ ನಮಗೆ ಲಭ್ಯ ಆಗಿದೆ. ನೋಡೋಣ ಅದನ್ನು. ಸೆಂಟ್ರಲ್ ಜೈಲಲ್ಲಿ ಹಣ ಇದ್ದವರದ್ದೇ ದರ್ಬಾರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾರ ಹತ್ರ ದುಡ್ಡಿದೆಯೋ ಅಂಥವರಿಗೆ ರಾಜಾತಿಥ್ಯ. ಈ ರೀತಿಯ ವೀಕ್ನೆಸ್ ಇಂದಾನೆ ಈ ರೀತಿಯ ದರ್ಬಾರ್ ನಡೀತಾ ಇದೆಯಾ ಡಿ ಗ್ಯಾಂಗ್ ಇಂದ ಅನ್ನುವಂತಹ ಪ್ರಶ್ನೆ. ಕೊಲೆ ಸಾರಥಿ ಈ ಲೋಪವನ್ನ ಕಂಡುಕೊಂಡಿರಬೇಕು. ದರ್ಶನ್ ಇರುವ ಕೊಠಡಿಗೆ ಪ್ರತ್ಯೇಕ ಅಧಿಕಾರಿಯ ನೇಮಕ ಆಗಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ದರ್ಬಾರ್ ಜೋರಾಗಿದೆ. ಎಲ್ಲರ ಜೊತೆ ದರ್ಶನ್ ಓಡಾಡಿಕೊಂಡಿರೋದು. ಜೈಲು ಅಧಿಕಾರಿಗಳ ಲೋಪದೋಷವೇ ಇದಕ್ಕೆ ಕಾರಣ. ಅಧಿಕಾರಿಗಳನ್ನೇ ಬೆದರಿಸುವ ಹಂತಕ್ಕೆ ದರ್ಶನ್ ಹೋಗಿದ್ದಾರೆ ಅಂತಂದ್ರೆ ಆ ಅಧಿಕಾರಿಗಳದು ಅಥವಾ ಪೊಲೀಸ್ ವೀಕ್ನೆಸ್ ಏನಾದರೂ ಗೊತ್ತಾಯ್ತಾ? ನಾವು ಆರಂಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ವಿ, ಸೆಂಟ್ರಲ್ ಜೈಲಲ್ಲಿ ಹಣ ಇದ್ದವರದ್ದೇ ದರ್ಬಾರ ಅನ್ನುವಂಥದ್ದು. ಅಂದ್ರೆ ಹಣ ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಇವ್ರು ಹೇಳಿದಂಗೆನೆ ಒಳಗಡೆ ನಡೆಯುತ್ತಾ, ಇವ್ರದೇ ಆಟನ ಅಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಆತಂಕಕ್ಕೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಸೆಂಟ್ರಲ್ ಜೈಲಲ್ಲಿ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಯಾವುದು ನಡೆಯೋದಿಲ್ವಾ? ದುಡ್ಡಿದ್ರೆ ಎಲ್ಲರನ್ನು ಖರೀದಿ ಮಾಡಿಬಿಡ್ಬೋದಾ? ಬಿಕ್ರಿ ಆಗ್ಬಿಡ್ತಾರಾ ಅಧಿಕಾರಿಗಳು ಅನ್ನುವಂತಹ ಸಂಶಯ ಮೂಡ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನವೀನ್, ಪರಪ್ಪನ ಅಗ್ರಹಾರದ ಒಳಗಡೆ ನಡೆಯುವಂತ ಇಂಥ ವ್ಯವಹಾರಗಳು, ಇಂಥ ವಿಚಾರಗಳ ಬಗ್ಗೆ ತಾವು ಮೊದಲಿನಿಂದನೂ ಕೂಡ ಬೆಳಕು ಚೆಲ್ತಾನೆ ಇದ್ದೀರಿ. ಅಲ್ಲಿ ಒಳಗಡೆ ಏನು ನಡೀತಾ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾನೆ ಇರ್ತೀರಿ. ಈಗ ದರ್ಶನ್ ದರ್ಬಾರ್ ವಿಚಾರವಾಗಿಯೂ ಕೂಡ ಒಂದು ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಅನ್ನ ತಾವು ಕೊಟ್ಟಿರೋದು. ಅಂದ್ರೆ ಅಧಿಕಾರಿಗಳ ವೀಕ್ನೆಸ್ ಇಷ್ಟರ ಮಟ್ಟಿಗೆನಾ? ಹಣ ಕೊಡ್ತಾರೆ ಅಂದ್ರೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಬಿಡ್ತಾರೆ ಅನ್ನುವಂತಹ ಪ್ರಶ್ನೆ ಬೇಸರಕ್ಕೆ ಕಾರಣ ಆಗ್ತಾ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ ನವೀನ್? ಶ್ರೀಪಾದ್ ಪಾಟೀಲ್, ಪರಪ್ಪನ ಅಗ್ರಹಾರ ಜೈಲು ಸೇರಿ ದರ್ಶನ್ ನಾಳೆಗೆ 2 ತಿಂಗಳಾಗುತ್ತೆ. ಆದರೆ ಈ ಒಂದು 2 ತಿಂಗಳ ಅವಧಿಯಲ್ಲಿ ಜೈಲಿನಲ್ಲಿ ಒಳಗಡೆ ಇರುವಂತಹ ಪರಿಸ್ಥಿತಿ ಮತ್ತು ಅಲ್ಲಿನ ಒಳಗಡೆ ನಡೆಯುವಂಥ ಒಂದಷ್ಟು ಘಟನೆಗಳ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಏನಿದೆ, ಇಲ್ಲಿ ಒಳಗಡೆ ಜೈಲಿನಲ್ಲಿ ಹಾಗಾದರೆ ಪರಿವರ್ತನೆಗೆ ಅಂತ ಏನು ಒಳಗಡೆ ಏನು ಹೋಗೋರು ಪರಿವರ್ತನೆ ಆಗ್ತಿದ್ದಾರಾ ಅಥವಾ ಪರಿವರ್ತನೆ ಆದರೆ ಯಾವ ರೀತಿ ಆಗ್ತಿದ್ದಾರೆ ಅನ್ನೋದು ಒಂದಷ್ಟು ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಆದರೆ ದರ್ಶನ್ ವಿಚಾರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ಕಳ್ಳಾಟ ಹಾಗೂ ಪೊಲೀಸರ ದುರ್ವರ್ತನೆ ಏನಿದೆ ಇದು ಮತ್ತೆ ಮತ್ತೆ ಸಾಬೀತಾಗುವಂಥದ್ದು. ಮನ ಪರಿವರ್ತನೆಗಾಗಿ ಜೈಲಿಗೆ ಹೋಗುವವರಿಗೆ 5 ಸ್ಟಾರ್ ಹೋಟೆಲ್ ವ್ಯವಸ್ಥೆಯನ್ನ ಜೈಲಿನ ಒಳಗಡೆ ಕಲ್ಪಿಸಿದ್ರೆ ಅಲ್ಲಿ ಮನೆ ಪರಿವರ್ತನೆ ಆಗೋಕೆ ಸಾಧ್ಯನಾ? ದರ್ಶನ್ ವಿಚಾರದಲ್ಲಿಯೂ ಕೂಡ ಇದು ಈಗ ಮತ್ತೆ ಸಾಬೀತಾಗ್ತಿರೋದು ಏನಂತ ಹೇಳಿದ್ರೆ, ಒಂದು ಕಡೆ ಏನು ಪರಪ್ಪನ ಅಗ್ರಹಾರ ಜೈಲು ಇರುವಂತಹ ಏನು ಸ್ಥಳ ಏನಿದೆ ಇಲ್ಲಿ ಒಬ್ಬರು ಶಾಸಕರು ಕೂಡ ದರ್ಶನ್ಗೆ ಇಂಡೈರೆಕ್ಟ್ ಆಗಿ ಒಂದಷ್ಟು ಹೆಲ್ಪ್ ಅನ್ನ ಮಾಡ್ತಾ ಇದ್ರೆ, ಜೈಲಿನ ಒಳಗಡೆ ವಿಶೇಷ ಭದ್ರತಾ ಬ್ಯಾರಕ್ನಲ್ಲಿ ಏನು ದರ್ಶನ್ ಇದ್ದಾರೆ ಅಲ್ಲಿ ಈಗ ಒಬ್ರು ಅಂದ್ರೆ ಸೂಪರಿಂಟೆಂಡೆಂಟ್ ಕೆಳ ಹಂತದಲ್ಲಿ ಏನೊಬ್ಬರು ಅಧಿಕಾರಿ ಬರ್ತಾರೆ. ಒಂದೇ ನಿಮಿಷ, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಸಂಪರ್ಕದಲ್ಲಿ ತಾವು ನೋಡಿ. ಈಗಷ್ಟೇ ಒಂದು ವಿಚಾರವನ್ನ ನಮ್ಮ ಪ್ರತಿನಿಧಿ ನವೀನ್ ಪ್ರಸ್ತಾಪ ಮಾಡ್ತಾ ಇದ್ರು. ಒಬ್ಬ ಶಾಸಕರ ಕುಮ್ಮಕ್ಕಿನಿಂದ ಈ ರೀತಿ ದರ್ಶನ್ ಒಳಗಡೆ ದರ್ಬಾರ್ ನಡೆಸ್ತಾ ಇದ್ದಾರ, ಶಾಸಕರೊಬ್ಬರ ಬೆಂಬಲದಿಂದ ಈ ರೀತಿ ಎಲ್ಲ ಆಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ. ಕೊಲೆ ಆರೋಪಿಗೆ ಶಾಸಕರ ಶ್ರೀರಕ್ಷೆ ಸಿಗ್ತಾ ಇದೆಯಾ? MLA ಅವರ ಕೃಪಾ ಕಟಾಕ್ಷದಿಂದ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ? ಹಾಗಿದ್ರೆ ಯಾರು ಆ MLA? ಮೊದಲು ಸಿಬ್ಬಂದಿಗೆ ಅಣ್ಣ ಅಣ್ಣ ಅಂತ ಇದ್ದ ದರ್ಶನ್ ಶಾಸಕರ ಬಲ ಸಿಗ್ತಾ ಇದ್ದಂತೆ ಬೇರೆ ಬೇರೆ ಅಂತಿರ್ಬೇಕು. ಈ ರೀತಿ ಪುಂಡಾಟಕ್ಕೆ ದರ್ಶನ್ ಅಲ್ಲಿ ಕಾರಣೀಕರ್ತರಾಗಿದ್ದಾರೆ. ಅಂದ್ರೆ ಪೊಲೀಸರು ಇಂಥವ್ರನ್ನ ಅದೆಂಗೆ ಲೂಸ್ ಬಿಡ್ತಾರೆ ಅನ್ನೋಂಥ ಪ್ರಶ್ನೆ. ಜೈಲಲ್ಲಿದ್ರು ದರ್ಶನ್ ಹವಾ ಮಾತ್ರ ಕಡಿಮೆ ಆಗಿಲ್ಲ. ಅದಕ್ಕೆ ಕಾರಣ ಶಾಸಕರೊಬ್ಬರ ಬಲ. ಜೈಲಿಗೆ ಬರ್ತಾ ಇರೋದು ದರ್ಶನ್ಗೆ ಇಷ್ಟದ ಊಟ ತಿಂಡಿ,
ದರ್ಶನ್ ಭೇಟಿ ಮಾಡದಿದ್ರು ಹಿಂಬಾಗಿಲಿಂದ ಸಹಾಯ. ಪರಪ್ಪನ ಅಗ್ರಹಾರಕ್ಕೆ ನಿಯರ್ ಇರುವಂತ ಕ್ಷೇತ್ರದ MLA ಅವರು. ನೀವೇ ಊಹೆ ಮಾಡ್ಕೋಬಹುದು ಯಾರಂತ. ಎಸ್ ನವೀನ್, MLA ಅವರ ಕೃಪಾ ಕಟಾಕ್ಷದಿಂದ ದರ್ಶನ್ ಒಳಗಡೆ ಈ ರೀತಿ ಆಡ್ತಾ ಇದ್ದಾರೆ. ಇವರ ದರ್ಬಾರ್ ಜೋರಾಗಿದೆ. MLA ಜೈಲಿಗಂತೂ ಬರ್ತಾ ಇಲ್ಲ ದರ್ಶನ್ನ ಭೇಟಿ ಆಗೋದಕ್ಕೆ, ಆದ್ರೆ ಹಿಂಬಾಗಿಲಿಂದ ಎಲ್ಲಾ ರೀತಿಯ ಕೆಲಸಗಳು ಆಗ್ತಾ ಇವೆ ಅಂತಂದ್ರೆ ನನಗೆ ಬೇಸರ ಆಗ್ತಾ ಇರೋದು ಪೊಲೀಸ್ ಅಧಿಕಾರಿಗಳ ಬಗ್ಗೆ, ಪರಪ್ಪನ ಅಗ್ರಹಾರದಲ್ಲಿರುವಂತಹ ಜೈಲು ಅಧೀಕ್ಷಕರು, ಪೊಲೀಸ್ ಅಧಿಕಾರಿಗಳ ಬಗ್ಗೆ. ಯಾರೊಬ್ರು MLA ಹೇಳಿದ್ರು ಅಂದ ಮಾತ್ರಕ್ಕೆ ಜೈಲಿನ ನಿಯಮಗಳನ್ನ ಗಾಳಿಗೆ ತೂರು ಬಿಡ್ತಾರ? ಹಣ ಸಿಗುತ್ತೆ ಅಂದ ಮಾತ್ರಕ್ಕೆ ಇಷ್ಟರ ಮಟ್ಟಿಗೆ ಇವರು ಕರ್ತವ್ಯವನ್ನ ಮರಿತಾರ ಅನ್ನುವಂತಹ ದುರಂತದ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಏನ್ ಹೇಳ್ತೀರಿ? ಶ್ರೀಪಾದ್ ಪಾಟೀಲ್, ಪರಪ್ಪನಗ್ರಹಾರ ಜೈಲಿನಲ್ಲಿ ಒಂದು ವೇಳೆ ಏನು ಆ ಒಂದು ಅಲ್ಲಿ ನಾವು ನೋಡಿದ್ವಿ, ಒಂದು ಚೆಕ್ ಪೋಸ್ಟ್ ಅಂತ ಏನು ನಿಯೋಜನೆ ಆಗಿದೆ ಅದು, ಹಾಗೂ ಜೈಲಿನ ಗೇಟ್ ಬಳಿ ಇರುವಂತಹ ಇನ್ನೊಂದು KSICF ಪೊಲೀಸರು ಏನಾದರೂ ಇಲ್ಲದೆ ಹೋಗಿದ್ರೆ ಜೈಲು ಇದುವರೆಗೆ ಏನು ಒಳಗಡೆ ಹೋಗೋರೇನಿದ್ದಾರೆ ಇವರಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆಯನ್ನ ಜೈಲಿನ ಕೆಲವು ಸಿಬ್ಬಂದಿಗಳು, ಅಂತಂದ್ರೆ ಎಲ್ಲರೂ ಕೂಡ ಅಲ್ಲಿ ಕೆಟ್ಟವ್ರು ಅಂತ ಹೇಳೋದಕ್ಕೆ ನಾವು ಕೂಡ ಸಾಧ್ಯ ಇಲ್ಲ. ಕೆಲವು ಸಿಬ್ಬಂದಿಗಳು ಹಲವು ವರ್ಷಗಳಿಂದ ಇಲ್ಲಿ ಟ್ರಾನ್ಸ್ಫರ್ ಅನ್ನ ಮಾಡ್ಕೊಳ್ಳದೆ ಅಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಏನು ಅವ್ಯವಹಾರ ಮಾಡಿಕೊಂಡಿದ್ದಾರೆ. ಇಂತಹ ಅಧಿಕಾರಿಗಳಿಂದಲೇ ಕೂಡ ಈಗಲೂ ಕೂಡ ದರ್ಶನ್ಗೆ ಒಳಗಡೆ ಎಲ್ಲ ವ್ಯವಸ್ಥೆಯನ್ನ ಸ್ಥಳೀಯ ಶಾಸಕರೊಬ್ಬರು ಅಲ್ಲಿ ಈಗ ಆ ಒಂದು ಚುನಾವಣೆ ಸಂದರ್ಭದಲ್ಲಿ ದರ್ಶನ್ನಿಂದ ಸಾಕಷ್ಟು ಸಹಾಯವನ್ನ ಏನು ಪಡ್ಕೊಂಡವರಿದ್ದಾರೆ. ಅವರು ಅಲ್ಲಿ ನೇರವಾಗಿ ಬಂದು ಒಳಗಡೆ ಭೇಟಿಯಾದ್ರೆ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರಿರೋದ್ರಿಂದಾಗಿ ತಮ್ಮ ಕುತ್ತಿಗೆಗೂ ಕೂಡ ಏನಾದರೂ ಸುತ್ತಿಕೊಳ್ಬಹುದು ಅಂತೇಳಿ ದೂರದಿಂದಲೇ ತಮ್ಮ ಬೆಂಬಲಿಗರು, ತಮ್ಮ PA ಜೊತೆಗೆ ಏನು ಆ ಒಂದು BBMP ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಲೀಡರ್ಸ್ಗಳ ಮೂಲಕ ಏನು ವಿಜಯಲಕ್ಷ್ಮಿ ಬರುವಾಗ ಒಂದಷ್ಟು ಸಹಾಯವನ್ನ ಮಾಡೋದು, ಜೊತೆಗೆ ಜೈಲಲ್ಲಿ ಒಳಗಡೆ ಇದ್ದಾಗ ಏನು ಒಂದಷ್ಟು ಅವರಿಗೆ ಬೇಕಾದ ಒಂದಷ್ಟು ಐಷಾರಾಮಿ ವ್ಯವಸ್ಥೆಗಳೇನು ಬೇಕಾಗುತ್ತೆ ಜೈಲಲ್ಲಿ ಇರೋದಕ್ಕೆ. 4 ಗೋಡೆ ಮಧ್ಯ ದರ್ಶನ್ ಇದ್ದಾರೆ ಅಂತ ಹೇಳಿದ್ರೆ ಅದು ಯಾರು ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಊಟ ಇರುವಂಥದ್ದು, ಜೊತೆಗೆ ಆತನಿಗೆ ಬೇಕಾದಕ್ಕೆ ಮಲಗೋದಕ್ಕೆ ವ್ಯವಸ್ಥೆ, ಇದೆಲ್ಲದಕ್ಕೂ ಕೂಡ ಈಗ ಹೈಟೆಕ್ ಆಗಿ ಬೇಕಾದಂಥ ವ್ಯವಸ್ಥೆಯನ್ನ ಜೈಲಲ್ಲಿ ಈಗಾಗಲೇ ಕಲ್ಪಿಸಿರೋದು ರಿಪಬ್ಲಿಕ್ ಕನ್ನಡದ ಮೂಲಕ. ಇದು ಎಕ್ಸ್ಕ್ಲೂಸಿವ್ ಆದ ಒಂದಷ್ಟು ಮಾಹಿತಿಗಳನ್ನ ನಾವು ಕೊಡ್ತಾ ಇದ್ವಿ. ಇದನ್ನ ಬೇಕಾದ್ರೆ ಯಾರಾದರೂ ಈಗ ಈ ಒಂದು ಪ್ರಕರಣದಲ್ಲಿ ತನಿಖೆ ನಡೆಸಿರುವ ಪೊಲೀಸರು ಅವರ ಮೇಲ್ ಹಂತದವರು ಬೇಕಾದ್ರೆ ನಾಳೆ ಬೆಳಿಗ್ಗೆ ಹೋಗಿ ಅಲ್ಲಿ ತಪಾಸಣೆ ಮಾಡಿ CCTVಗಳನ್ನು ತೆಗೆದ್ರೆ ಇದೆಲ್ಲವೂ ಗೊತ್ತಾಗುತ್ತೆ. ಆದ್ರೆ ಇದೆಲ್ಲವನ್ನ ಮರೆಮಾಚಿ ಕಳ್ಳ ಮಾರ್ಗದಲ್ಲಿ ದರ್ಶನ್ಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇರೋದು ಸ್ಥಳೀಯ ಒಂದಷ್ಟು ಲೀಡರ್ಸ್ಗಳು ಅನ್ನೋದು ಕೂಡ ಇಲ್ಲಿ ಏನು ತಳ್ಳಿ ಹಾಕುವಂತಿಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಒಂದಷ್ಟು ಪೂರಕವಾದ ದಾಖಲೆ ಕೂಡ ರಿಪಬ್ಲಿಕ್ ಕನ್ನಡ ಇಟ್ಕೊಳ್ಳದೆ ಯಾವತ್ತೂ ಕೂಡ ಮಾತನಾಡಕ್ ಹೋಗೋದಿಲ್ಲ. ಒಂದಷ್ಟು ದಾಖಲೆಯನ್ನು ನಾವು ಕೂಡ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಆ ರೀತಿಯಾದ ಏನಾದರೂ ಒಂದಷ್ಟು ಮಾಹಿತಿಯನ್ನು ಹೊರಗಡೆ ಹಾಕೋದಾದ್ರೆ ಅದಕ್ಕೂ ಕೂಡ ಸಿದ್ಧವಾಗಿ ಒಂದಷ್ಟು ವರದಿಗಳನ್ನ ರಿಪಬ್ಲಿಕ್ ಕನ್ನಡ ಈಗ ಮಾಡ್ತಾ ಇರುವಂತದ್ದು. ಜೈಲಿನ ಅಧಿಕಾರಿಗಳು ಒಳಗಡೆ ಇರುವಾಗ ಈ ಒಂದು ಪ್ರಕರಣದಲ್ಲಿ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಒಂದು ತನಿಖೆಯನ್ನು ಮಾಡಿದ್ರು, ಇದರಲ್ಲಿ ಕೆಲವು ಅಧಿಕಾರಿಗಳ ಹೆಸರಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ತನಿಖೆ ಆಗಿತ್ತು, ಕಟ್ಟುನಿಟ್ಟಿನ ಕ್ರಮ ಕೂಡ ಆಗಿತ್ತು. 15ರಿಂದ 17 ಜನ ಏನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾದವರೆಲ್ಲರೂ ಕೂಡ ಕಂಬಿ ಹಿಂದೆ ಈಗಾಗಲೇ ಸರಿದಿದ್ದಾರೆ. ಪರಪ್ಪನಗ್ರಹಾರ ಸೇರಿದಂತೆ ತುಮಕೂರು ಜೈಲಿನಲ್ಲಿ ಒಂದಷ್ಟು ಜನ ಇರುವಂತದ್ದು. ಇಷ್ಟೆಲ್ಲ ಇದ್ರೂ ಸಹ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಈ ಒಂದು ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ ನಂತರ ಅದೇ ಪೊಲೀಸರು ಇಷ್ಟೊಂದು ಲೂಫೋಲ್ ಆಗ್ತಾರೆ ಅಂತ ಹೇಳಿದ್ರೆ ಒಳಗಡೆ ದರ್ಶನ್ ಆಟ ಟೊಪ್ಪ ಹೆಚ್ಚಾಗದೆ ಇರೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಹಣ ಕೊಟ್ಟರೆ ಎಲ್ಲವೂ ಸಿಗುತ್ತೆ, ಜೈಲಧಿಕಾರಿಗಳು ಕೂಡ ಮಾರಾಟ ಆಗ್ತಾರೆ, ಪೊಲೀಸರು ಕೂಡ ಮಾರಾಟ ಆಗ್ತಾರೆ ಅಂತ ಹೇಳಿದ್ರೆ ದರ್ಶನ್ ತಮ್ಮ ಆಟ ಟೋಪವನ್ನು ಮುಂದುವರಿಸೋದು, ಏಕವಚನದಲ್ಲಿ ಸಿಬ್ಬಂದಿಗಳನ್ನ ಮಾತಾಡೋದು, ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ನಾನು ಹೋಗ್ತೀನಿ ನಿಮಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳೋದು, ಇವೆಲ್ಲವೂ ಕೂಡ ಮುಂದುವರಿತಾ ನೋಡ್ತಾ ಇದ್ರೆ ಜೈಲಿನಲ್ಲಿ ದರ್ಶನ್ ಬುದ್ಧಿ ಕಲಿಯೋದು ಒಂದು ಕಡೆ ಇದ್ರೆ ಅಲ್ಲಿ ಬದಲಾಗ್ತಿದ್ದಾನ ಅನ್ನೋ ಮಾತನ್ನ ನಾವೇನು ಪ್ರಾರಂಭದಲ್ಲಿ ಹೇಳ್ತಾ ಇದ್ವಿ. ಪುಸ್ತಕಗಳನ್ನು ಓದಿದ್ರು, ಯೋಗ ಮಾಡಿದ್ರು, ಧ್ಯಾನ ಮಾಡಿದ್ರು, ಎಲ್ಲ ಬಂತು. ಆದ್ರೆ ಈಗ ಯೋಗ ಧ್ಯಾನ